ಇಂದಿನ ಸಂಚಿಕೆಯಲ್ಲಿ ಅಮೂಲ್ಯ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ವಲ್ಲಭ ಬಂದು ಎದುರಿಸ್ತಾನೆ. ಚಾಲೆಂಜ್ ಹಾಕಿರೋದು ಮರ್ತೋಯ್ತಾ, ಇದು ನನ್ನ ಮಂಚ, ಕೆಳಗಡೆ ಹೋಗಿ ಮಲ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ ಸುಮ್ಮನೆ ಎದ್ದೋಗ್ತಿರ್ತಾಳೆ. ಅದನ್ನ ನೋಡಿ ವಲ್ಲಭ ಏನಾಯಿತು, ಸುಮ್ಮನೆ ಹೋಗ್ತಿದ್ಯಲ್ಲ ಅಂತ ಕೇಳ್ತಾನೆ. ಅದಕ್ಕೇನೆ ಅಮೂಲ್ಯ ಏನೂ ಇಲ್ಲ ಅಂತ ಹೇಳ್ತಾಳೆ. ನಿನಗಿವೆಲ್ಲ ಸೂಟ್ ಆಗಲ್ಲ, ಆಟೋಮ್ ಬಾಂಬ್ಗೆ ನೆಗಡಿ ಬಂದಂಗಿದೆ, ಏನಾಯಿತು ಅಂತ ಕೇಳ್ತಾನೆ. ಏನಕ್ಕೆ ನಾಟಕ ಆಡ್ತಿದ್ಯಾ ಅಂತಂದಿದ್ದಕ್ಕೆ ಅಮೂಲ್ಯ ನಾನು ಏನು ಮಾಡಿದ್ರು ನಿನಗೆ ನಾಟಕ ಬಿಡು ಅಂತ ಅಂದ್ಬಿಟ್ಟು ಕುತ್ಕೋತಾಳೆ. ಏನಾಯಿತು ಹೇಳು ಅಂತ ಹೇಳಿದ್ದಕ್ಕೆ ಅಮೂಲ್ಯ ಎಲ್ಲರೂ ಮಾಧವನ ಮದುವೆಗೆ ಸಹಾಯ ಮಾಡಬೇಕಾದ್ರೆ ನನಗೂ ಸಹಾಯ ಮಾಡಬೇಕು ಅಂತಿತ್ತು, ಆದರೆ ನನ್ನ ಹತ್ರ ದುಡ್ಡಿಲ್ವೇ, ಅದಕ್ಕೆ ಸುಮ್ಮನೆ ಆದೆ ಅಂತ ಹೇಳಿದ್ಲು. ಅದಕ್ಕೇನೆ ವಲ್ಲಭ, ನಮ್ಮಪ್ಪ ಯಾವತ್ತೂ ಯಾರ ಹತ್ರನೂ ₹1 ಇಸ್ಕೊಳ್ಳಲ್ಲ, ಆದರೂ ನಮ್ಮ ಕೈಲಿ ಆದಷ್ಟು ಕೊಡೋಕೆ ಹೋದ್ವಿ ಅಷ್ಟೇ, ಆದರೆ ಅಪ್ಪ ಇಸ್ಕೊಳ್ಳಿಲ್ಲ. ಅಟ್ಲೀಸ್ಟ್ ಎಲ್ಲರೂ ಕೊಡೋಕ್ಕಾದ್ರೂ ಹೋದ್ರು, ಆದರೆ ನನಗೆ ಅದು ಆಗಲಿಲ್ವೇ. ಅದಕ್ಕೆ ವಲ್ಲಭ ನಿನ್ನ ಕಾಂಟ್ರಿಬ್ಯೂಷನ್ ನಾನೇ ಮಾಡ್ತಿದ್ದೀನಿ ಅಂತ ಅನ್ಕೋ, ನಾನು ಕೊಟ್ಟರೆ ನೀನು ಕೊಟ್ಟಂಗೆ, ಇಷ್ಟು ಚಿಕ್ಕದಕ್ಕೆಲ್ಲ ಬೇಜಾರು ಮಾಡ್ಕೋತಾರಾ. ಅಟ್ಲೀಸ್ಟ್ ನೀನು ಅಣ್ಣನ ಮದುವೆ ಸಹಾಯ ಮಾಡಬೇಕು ಅಂತಾದರೂ ಅಂದ್ಕೊಂಡಲ್ಲ, ಅಷ್ಟು ಸಾಕು, ಸರಿ ತಗೋ ದುಡ್ಡು ಅಂದ್ಬಿಟ್ಟು ಖರ್ಚಿಗೆ ಕೊಡ್ತಾನೆ. ಅದಕ್ಕೆ ಅಮೂಲ್ಯ ಎಲ್ಲರೂ ಮದುವೆ ಕಾಂಟ್ರಿಬ್ಯೂಟ್ ಮಾಡ್ತೀರಿ ಅಂತ ನಾನು ₹200 ಕೊಟ್ಟರೆ ಎಲ್ಲರೂ ನಗಾಡಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ ಇದು ಅದಕ್ಕಲ್ಲ, ನಿನ್ನ ಖರ್ಚಿಗೆ ಅಂತ ಕೊಡ್ತಿರೋದು, ಎಂತಕ್ಕಾದರೂ ಇಟ್ಕೋ ಅಂತ. ಸರಿ ಆಯ್ತು ಹೋಗಿ ಮಲ್ಕೋ ಹೋಗು ಅಂದ್ಬಿಟ್ಟು ಹೋಗಿ ಮಲ್ಕೋತಾನೆ. ಈ ಕಡೆ ಮಾಧವ ಮತ್ತು ಸುಕನ್ಯಾ ಇಬ್ಬರೂ ನಡ್ಕೊಂಡು ಹೋಗ್ತಿರ್ತಾರೆ. ಸುಕನ್ಯಾ ಬೈತಿರ್ತಾಳೆ, ನೀನು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡಿದ್ಯಾ, ನೀನು ಈಗ ಆಕ್ಸಿಡೆಂಟ್ ಆಗಿ ಇಷ್ಟೊಂದು ಕಾಲು ಪೆಟ್ಟಾಗಿದೆ, ಹೇಳ್ಬೇಕು ತಾನೇ ನೀನು ಅಂತ ಬೈತಿರ್ತಾಳೆ. ಅದಕ್ಕೆ ಮಾಧವ ಸಾರಿ ಅಂತ ಹೇಳ್ತಾನೆ. ಸರಿ ಆಯಿತು, ನೀನು ಇಷ್ಟು ಮುದ್ದಾಗಿ ಸಾರಿ ಕೇಳಿದ್ರೆ ನನಗಿರೋ ಕೋಪ ಎಲ್ಲ ಒಟ್ಟೋಗಿ ಕ್ಷಮಿಸ್ಬಿಡಬೇಕು ಅನಿಸುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಸುಕನ್ಯಾ ಏನಕ್ಕೆ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಅಂತ ಕೇಳಿದ್ಕೆ ಮಾಧವ, ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ಖುಷಿ, ನೆಮ್ಮದಿ, ಏನೋ ನಡೆದಿದ್ದೆಲ್ಲ ನೆನೆಸ್ಕೊಂಡು ಕರಗ್ತಿದ್ದಲ್ಲ, ಅಟ್ಲೀಸ್ಟ್ ನೆಮ್ಮದಿ ಸಿಗಲಿ ಅಂತ ಕರ್ಕೊಂಡು ಹೋದೆ ಅಂತ ಹೇಳ್ತಾನೆ. ಅದಕ್ಕೆ ಸುಕನ್ಯಾ, ಹೌದು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮೈಂಡ್ ಎಷ್ಟೋ ರಿಲೀಫ್ ಅನಿಸ್ತಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಚಂದ್ರಕಾಂತ್ ಹೆಂಡತಿ ಮತ್ತು ಮಗಳು ಇಬ್ಬರು ಅಲ್ಲೇ ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರನ್ನ ನೋಡಿಬಿಟ್ಟು ಅವಸ್ಕೊಂಡು ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ಳೋಣ ಅಂತ ಹೋಗಿ ನಿಂತ್ಕೋತಾರೆ. ಚಂದ್ರಕಾಂತ್ ಹೆಂಡತಿ ಅವ್ರ ಮಗಳ ಹತ್ರ ನೋಡೇ ಅವ್ನು ಯಾವುದೋ ಹುಡುಗಿ ಜೊತೆ ಹೋಗ್ತಿದ್ದಾನೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವಳ ಮಗಳು, ಹುಡುಗ ಅಂದಮೇಲೆ ಹುಡುಗಿ ಫ್ರೆಂಡ್ಸ್ ಇಲ್ಲದೆ ಇರುತ್ತಾ ಅಮ್ಮ, ಅವಳೆಲ್ಲೋ ಮದುವೆ ಆಗೋ ಹುಡುಗಿ ಇರಬೇಕು ಬಿಡು ಅಮ್ಮ ಅಂತ ಅಂತಾಳೆ. ಅದಕ್ಕೆ ಅವಳು, ಹೌದು ಇರ್ಬೋದೇನೋ, ನಡಿ ಹೋಗೋಣ ಮನೆಗೆ ಅಂದ್ಬಿಟ್ಟು ಹೋಗ್ತಾಳೆ. ಈ ಕಡೆ ನೋಡಿದರೆ ಪ್ರಿಯಾ ಮತ್ತು ಅವ್ರ ಅಮ್ಮ ಇಬ್ಬರೂ ಬಟ್ಟೆ ಜೋಡಿಸ್ಕೊ, ಮದುವೆ ಚೌಟ್ರಿಗೆ ಹೋದ್ಮೇಲೆ ಜೋಡಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾಳೆ. ನಿನಗೇನಾದರೂ ಸೀರೆ ಸಾಕಾಗಲಿಲ್ಲ ಅಂದರೆ ಅಳಿಯಂದ್ರ ಹತ್ರ ಸಂಕೋಚಲ್ದ ಕೇಳು, ನಮ್ಮ ಅಳಿಯಂದ್ರು ಎಷ್ಟು ಬೇಕಾದರೂ ಕೊಡಿಸ್ತಾರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪರಮೇಶ್ವರ್ ಅವ್ರು ಬರ್ತಾರೆ. ಅದಕ್ಕೆ ವೀಣಾ, ರೀ ದುಡ್ಡು ಅಡ್ಜಸ್ಟ್ ಆಯಿತಾ ಅಂತ ಕೇಳಿದ್ದಕ್ಕೆ ಪರಮೇಶ್ವರ್, ಇಲ್ಲ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೇನೆ ಪ್ರಿಯಾ, ಅಯ್ಯೋ ಅಪ್ಪ ಮದುವೆಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದರೆ ಹೇಗಪ್ಪ, ಅಟ್ಲೀಸ್ಟ್ ನಾವು ನಿಜ ಹೇಳ್ಬೋದಿತ್ತಲ್ವ ಅವ್ರ ಹತ್ರ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವೀಣಾ ಬೀರುವಿಂದ ಒಡವೆಗಳನ್ನೆಲ್ಲ ತೆಗಿತಾಳೆ. ಪ್ರಿಯಾ ಫುಲ್ ಶಾಕಲ್ಲಿ ನಿಂತ್ಕೊಂಡಿರ್ತಾಳೆ. ಪ್ರಿಯಾ, ಇದೆಲ್ಲ ಏನಮ್ಮ ಅಂತ ಕೇಳಿದ್ದಕ್ಕೆ ವೀಣಾ, ನಿನ್ನ ಒಡವೆ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ, ಎಲ್ಲಿಂದ ದುಡ್ಡು ತೊಗೊಂಬಂದ್ರಿ, ನನಗಂತೂ ಇವೆಲ್ಲ ಫುಲ್ ಟೆನ್ಷನ್ ಆಗೋಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ವೀಣಾ ಜೋರಾಗಿ ನಗ್ತಿರ್ತಾಳೆ. ನಕಲಿ ಒಡವೆನ ನೋಡಿಬಿಟ್ಟು ಇದು ಎಷ್ಟು ಸಾವಿರನ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ, ನಕಲಿನ ನಿಜ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ವೀಣಾ, ಈಗಿರೋ ಚಿನ್ನದ ರೇಟಲ್ಲಿ ನಿಂಗೆ ಅಷ್ಟೊಂದೆಲ್ಲ ಒಡವೆ ಮಾಡ್ಸೋಕ್ಕಾಗತ್ತಾ ನೋಡು, ಅದಾಗಲ್ಲ, ಹಾಗೇನಾದರೂ ಮಾಡಬೇಕು ಅಂದರೆ ನಾನು ಲಿವರು ಕಿಡ್ನಿ ಎಲ್ಲ ಕೊಡಬೇಕಾಗತ್ತೆ ಅಷ್ಟೇ, ಅದಕ್ಕೆ ನಕಲಿ ಒಡವೆ ತಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ, ನಕಲಿ ಒಡವೆ ಅಂತ ಗೊತ್ತಾದರೆ ಏನಮ್ಮ ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ವೀಣಾ, ಮದುವೆ ಮನೆಯಲ್ಲಿ ಹುಡುಗಿ ಹಾಕಿದಾರಾ ಅಂತ ನೋಡ್ತಾರೆ ಅಷ್ಟೇ ಹೊರತು ಒರಿಜಿನಲ್ಲ ನಕಲಿನ ಅಂತ ನೋಡೋದಿಲ್ಲ, ಸುಮ್ಮನೆ ಇರು ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾ, ಅಮ್ಮ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ಅಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರು, ನನ್ನ ಬಿಸ್ನೆಸ್ಸನ್ನು ಕೈ ಎತ್ತಿದ್ರೆ ತಲೆ ಕೆಡಿಸ್ಕೋಬೇಡ, ನೀನು ಒರಿಜಿನಲ್ ಒಡವೆನೇ ಮಾಡ್ಸಾಕ್ತೀನಿ, ಸುಮ್ಮನೆ ಇರು ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆದರೆ ನಮ್ಮ ಪುಣ್ಯಕ್ಕೆ ಎಲ್ಲ ನಂಬಂತ ಬೀಗರು ಸಿಕ್ಕಿದ್ದಾರೆ, ನಾವು ಎಷ್ಟಾದ್ರೂ ಸುಳ್ಳು ಹೇಳ್ಬೋದು ಅಂತ ಹೇಳ್ತಾಳೆ. ಆದರೆ ಪ್ರಿಯಾ, ನೀನು ಮೀನಾ ಹತ್ರ ತುಂಬ ಹುಷಾರಾಗಿರು, ಯಾವ ಅಂಗಡಿಲಿ ತೊಗೊಂಡ್ರೆ ಎಷ್ಟು ಏನು ಎತ್ತ ಅಂತ ಕೇಳ್ತಾಳೆ. ಅದಕ್ಕೆ ಪ್ರಿಯಾ, ಹಾಗಾದ್ರೆ ಏನು ಹೇಳೋದು ಅಂತ ಹೇಳ್ತಾಳೆ. ಪರಮೇಶ್ವರ್ ಅವರು, ಏನಿಲ್ಲ ಮಗಳೇ, ನಮ್ಮ ವಂಶ ಪಾರಂಪರೆಯಿಂದನೂ ಒಬ್ರ ಹತ್ರ ಮಾಡಿಸ್ತೀವಿ, ಅವ್ರ ಹತ್ರ ಮಾಡಿಸ್ಕೊಂಬಂದ್ವಿ ಅಂತ ಹೇಳು ಸಾಕು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪರಮೇಶ್ವರ್ ಎರಡನೇ ಮಗಳು, ಅಕಸ್ಮಾತ್ ಅಕ್ಸಾಲಿಂಗನ ನಂಬರ್ ಕೊಡು ಅಂದರೆ ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರು, ಯಾವ್ದಾದ್ರು ರಾಂಗ್ ನಂಬರ್ ಕೊಟ್ಟರೆ ಆಯಿತು, ಟ್ರೈ ಮಾಡ್ತಾರೆ, ರೀಚ್ ಆಗಿಲ್ಲ ಅಂತ ನಿನ್ನ ಹತ್ರ ಬಂದು ಹೇಳ್ತಾರೆ, ಅಯ್ಯೋ ಯಾವುದೋ ರಾಂಗ್ ನಂಬರ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಇನ್ನೊಂದು 2 ತಿಂಗಳು ತಳ್ಳ ಹಾಕು ಸಾಕು ಅಂತ ಹೇಳ್ತಾನೆ. ವೀಣಾ ಪರಮೇಶ್ವರ್ಗೆ, ಸರಿ ಆಯಿತು ಮಿಕ್ಕಿದ ದುಡ್ಡು ಹೊಂದಿಸಿ ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಗಿರಿಜಾ ಎಲ್ಲ ಒಡವೆನೂ ಇಟ್ಕೊಂಡು ಮೀನಾ ಹತ್ರ ಈ ಒಡವೆ ಚೆನ್ನಾಗಿದೆ, ಆ ಒಡವೆ ಚೆನ್ನಾಗಿದೆ ಅಂತ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಂದಕುಮಾರ್ ಬರ್ತಾರೆ. ಗಿರಿಜಾ, ಈ ಪಕ್ಕದ ಮನೆಯವ್ರು ಕೊಟ್ಟಿದ್ದೀರಾ ಕಾರ್ಡ್ನ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಧನ್ಯ ಮತ್ತು ಅವಳ ಗಂಡ ಇಬ್ಬರು ಬರ್ತಾರೆ. ಮೀನಾ ಅಷ್ಟರಲ್ಲಿ ಅವಳು ಒಡವೆನ ತೊಗೊಂಬಂದ್ಬಿಟ್ಟು, ತಗೊಳ್ಳಿ ಅತ್ತೆ ಅಂದಿದ್ದಕ್ಕೆ ಧನ್ಯ, ಅಯ್ಯೋ ನೀನು ಡೂಪ್ಲಿಕೇಟ್ ಒಡವೆ ಹಾಕೊಳ್ಳೋಕ್ಕೆ ನಮ್ಮ ಅಮ್ಮಂಗೇನು ಬಂದಿಲ್ಲ ಬಿಡು
ನಮ್ಮ ಅಮ್ಮನ ಹತ್ರ ಒರಿಜಿನಲೇ ಇದೆ ಅಂತ ಅಂತಾಳೆ. ಅದನ್ನು ಕೇಳಿ ಮೀನಾಗೆ ಬೇಜಾರಾಗುತ್ತೆ. ಗಿರಿಜಾ ಸಮಾಧಾನ ಮಾಡ್ತಾಳೆ. ಈ ಕಡೆ ಪ್ರಿಯಾ ಮತ್ತು ಮಾಧವ ಇಬ್ಬರು ಕಾಲಲ್ಲಿ ಮಾತಾಡ್ತಿರ್ತಾರೆ. ಪ್ರಿಯಾ ಅಂತಾಳೆ, ನಾನು ಬರೋದು ನಿಮಗೆ ಖುಷಿನಾ ಅಂತ. ಅದಕ್ಕೆ ಮಾಧವ ಹೂ ಖುಷಿ ಅಂತ. ಅಷ್ಟರಲ್ಲಿ ವಲ್ಲಭ ಮತ್ತು ಕೇಶವ ಇಬ್ಬರೂ ಅಲ್ಲಿಗೆ ಬರ್ತಾರೆ. ಅದಕ್ಕೆ ಕೇಶವ, ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜಾಗಿ ಕನ್ವರ್ಟ್ ಆಗ್ತಿರೋದನ್ನ ನೋಡು ಅಂತ ಕೇಶವ ವಲ್ಲಭಂಗೆ ಹೇಳ್ತಾನೆ. ವಲ್ಲಭ ಅದಕ್ಕೆ, ಅಣ್ಣ ಅವ್ರೇನೋ ಪರ್ಸ್ನಲ್ ಮಾತಾಡ್ತಿರ್ತಾರೆ, ನಾವು ಕೇಳಿಸ್ಕೊಳ್ಳೋದು ತಪ್ಪು ಅಂತ ಹೇಳ್ತಾನೆ. ಅದಕ್ಕೆ ಕೇಶವ, ಸರಿ ನೀನು ಕೇಳಿಸ್ಕೊಬೇಡ ಹೋಗು, ನಾನು ಕೇಳಿಸ್ಕೊತೀನಿ ಅಂದ್ಬಿಟ್ಟು ಕೇಳಿಸ್ಕೊತಾ ನಿಂತಿರ್ತಾನೆ. ಈ ಕಡೆ ಮಾಧವ, ನನ್ನ ಖುಷಿಗೆ ಲಿಮಿಟ್ ಇಲ್ದಂಗೆ ಆಗಿದೆ ಪ್ರಿಯಾ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ವಲ್ಲಭ ಕೂಡ ಬಂದು ಕೇಳಿಸ್ಕೊತಾ ಇರ್ತಾನೆ. ಇಲ್ಲಿ ಪರಮೇಶ್ವರ್ ಫುಲ್ ಟೆನ್ಷನ್ ಇರ್ತಾನೆ, ಯಾರ ಹತ್ರನೂ ಸಾಲ ಸಿಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು. ವೀಣಾ ಪರಮೇಶ್ವರ್ಗೆ ನನ್ನ ಬಾಯಿಯಿಂದ ನಾನು ಮದುವೆವರೆಗೂ ತೊಗೊಂಬಂದಿದ್ದೀನಿ, ಈಗೇನು ಮಾಡೋದು, ನನ್ನ ಜನ್ಮ ಜಾಲಾಡೋದು 1 ರೂಪಾಯಿನೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೇನೆ ವೀಣಾ, ನನ್ನ ಬ್ರೈನ್ ಯಾಕೋ ಚಳಿ ಹಿಡ್ದಿರೋ ಬೆಂಕಿಪಟ್ಟಣ ಥರ ಆಗ್ಬಿಟ್ಟಿದೆ, ಹತ್ಕೋತಾನೆ ಇಲ್ಲ, ಮನೇಲೇ ಪನ್ನೀರ್ ಇಟ್ಕೊಂಡು ಯಾಕ್ರಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಪರಮೇಶ್ವರ್ ಏನೇ ಅದು ಅಂತಂದಿದ್ಕೇನೆ ವೀಣಾ, ಅಯ್ಯೋ ನಿಮ್ಮ ತಂಗಿ ಗಂಡನ ದುಡ್ಡು ಐತಲ್ಲ ಅಂತ ಅಂತಾಳೆ. ಈ ಕಡೆ ಮಾಧವ ಮತ್ತು ಪ್ರಿಯಾ ಇಬ್ಬರು ಮಾತಾಡ್ತಿರ್ತಾರೆ. ಮಾಧವ, ಮದುವೆ ಆದಮೇಲೆ ನಿನಗೆ ಏನಂತ ನಿಕ್ನೇಮ್ ಇಡಲಿ ಅಂತ ಕೇಳ್ತಾನೆ. ಅದಕ್ಕೇನೆ ಪ್ರಿಯಾ, ಅಯ್ಯೋ ಅದು ಏನಂತ ಇಡ್ತೀರಾ ಅಂದರೆ ಮುಂಚೆನೇ ಯೋಚನೆ ಮಾಡಿದ್ದೀರಾ, ನಂಗಾಯಿತು ಹೇಳಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಾಧವ, ಸುಬ್ಬಿ ಅಂತ ಕರೀತಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ, ಆಯಿತು ಕರೀರಿ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ, ನೀನು ನನ್ನ ಏನಂತ ಕರೀತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯ ರೀ ಅಂತ ಕರಿತೀನಿ. ಅಷ್ಟೇನಾ, ಮದುವೆ ಆದಮೇಲೆ ಎಲ್ಲರೂ ಕೂಡ ರೀ ಅಂತಲೇ ಕರೀತಾರೆ, ಆದರೆ ನೀನು ನನಗೆ ಏನಂತ ಕರಿತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ, ನಾವಿಬ್ಬರೇ ಇದ್ದಾಗ ಸುಬ್ಬ ಅಂತ ಕರಿತೀನಿ ಅಂತ ಕೇಳ್ತಾಳೆ. ಮಾಧವ, ಹಾಗಾದರೆ ಒಂದ್ಸಲಿ ಕರಿ ಅಂತ ಕೇಳಿ ಅವಳು ಹೇಳಿದ ತಕ್ಷಣ ಫುಲ್ಲು ಫ್ಲ್ಯಾಟಾಗಿ ಹೋಗ್ತಾನೆ. ಇದನ್ನೆಲ್ಲ ಕೇಶವ ಮತ್ತು ವಲ್ಲಭ ಇಬ್ಬರು ಕದ್ದು ಕೇಳಿಸ್ಕೊತಾ ಇರ್ತಾರೆ. ಕೇಶವ ಬಂದು ಮಾಧವನ ಹತ್ರ, ಅಯ್ಯೋ ಸುಬ್ಬಿ ಲವ್ ಸ್ಟೋರಿ ಸಾಕಾಯಿತು ಅಂತ ಹೇಳ್ತಾನೆ. ಅಲ್ವಾ ವಲ್ಲಭ ಅಂತ ಕೇಳಿದ ತಕ್ಷಣ ಇವರಿಬ್ಬರು ಬರ್ತಾರೆ. ಅದಕ್ಕೆ ಮಾಧವ ಕೋಪ ಮಾಡ್ಕೊತಾನೆ. ಅದಕ್ಕೇ ಕೇಶವ ಮತ್ತು ವಲ್ಲಭ ಇಬ್ಬರು, ಅಯ್ಯೋ ನೀನು ಕೋಪ ಮಾಡ್ಕೊಳ್ಳೋಕ್ಕೂ ಬರೋದಿಲ್ಲ ಅಂತ ರೇಗಿಸ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಒಬ್ಬರು ಅತಿಥಿ ಬರ್ತಿದ್ದಾರೆ ಅಂತ ಹೇಳಿ ಅಲ್ಲಿ ನೋಡಿದ್ರೆ ರಾಮಾಚಾರಿ ಬರ್ತಾನೆ. ಆಮೇಲೆ ಅಮೂಲ್ಯ ಅರ್ಶಿನ ತಟ್ಟೆ ತೊಗೊಬರ್ಬೇಕಾದ್ರೆ ಬಿದ್ದೋಗ್ತಾಳೆ. ಅದನ್ನು ನೋಡಿ ಅಕ್ಕಪಕ್ಕದವರೆಲ್ಲ, ಅಯ್ಯೋ ಇದೆಲ್ಲ ಅಭಿಷೇಕನ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯಲಕ್ಷ್ಮಿಯ ಕುಸುಮ ಬರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ.